ಆಹಾರ ಸಚಿವ ಮುನಿಯಪ್ಪ ಅವರ ನಿವಾಸದಲ್ಲಿ ಸಮಾನ ಮನಸ್ಕರ ಸಚಿವರ ತಂಡ ಸಭೆಯನ್ನ ಮಾಡಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸಚಿವ ಮುನಿಯಪ್ಪ ಅವರ ನಿವಾಸದಲ್ಲಿ ಅಹಿಂದ ಸಚಿವರು ಸಭೆ ಸೇರಿದ್ದಾರೆ. ಸಚಿವ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಚರ್ಚೆಯಾದಂಥ ವಿಚಾರದ ಬಗ್ಗೆ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಬರ್ತೀವಿ ಅಂತ ಹೇಳಿದ್ರು. ಒಂದೊಂದ್ಸಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸೇರ್ತೀವಿ. ಹಾಗೆ ಇವತ್ತು ಇಲ್ಲಿ ಬರ್ತೀವಿ ಅಂದ್ರು ಅವ್ರನ್ನೆಲ್ಲ ಸ್ವಾಗತ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಣಕ್ಕಿಳಿಸ್ಬೇಕು ಮತ್ತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಸರ್ಕಾರ ನಮ್ಮದಿದೆ, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ನಾವು 28ಕ್ಕೆ 28 ಗೆಲ್ಲುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿದ್ದೀವಿ. ಅಲ್ಟಿಮೇಟ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳನ್ನ ಮಾತಾಡಿಕೊಂಡು ಇದು ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ನೀವು ಕೊಡಬೇಕನ್ನೋ ವಿಷಯನ ಅವ್ರ ಗಮನಕ್ಕೆ ತರ್ತೀವಿ ಮತ್ತು ಹೈಕಮಾಂಡ್ ಗಮನಕ್ಕೆ ಕೂಡ ಅವ್ರ ಮುಖಾಂತರ ತರ್ತೀವಿ. ಸರ್ವೇ ಸಾಮಾನ್ಯವಾಗಿ ಹೈಕಮಾಂಡ್ ತೀರ್ಮಾನ ತಗೊಂತದೆ, ಅದರಲ್ಲಿ ನಮ್ಮದೇನು ಮಹತ್ತರವಾದ ಪಾತ್ರ ಇರೋದಿಲ್ಲ, ಅದೆಲ್ಲವೂ ಕೂಡ ಹೈಕಮಾಂಡ್ ನೋಡ್ತದೆ. ಅದು ಸಮಾನಾಗಿ ಹಂಚಿಕೊಡ್ಬೇಕು. MLC ಇರ್ಬೋದು, ರಾಜ್ಯಸಭೆ ಇರ್ಬೋದು, ಎಲ್ಲ ಕಾಂಗ್ರೆಸ್ಸಿಗೆ ಯಾರು ಹೆಚ್ಚು ಒಲವಿದೆ ಸಮುದಾಯಗಳನ್ನು ಗುರುತಿಸ್ಬೇಕು, ಅವ್ರಿಗೆ ಕೊಡಬೇಕು. ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರು ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದ್ ನೋಡೋಣ. ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದ. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಇಲ್ಲ, ಸಚಿವರ ಬಗ್ಗೆ ಇಲ್ಲಾರೆ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದು ಅಭಿಪ್ರಾಯ. ಹಿಂದೂ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದೇ ಚರ್ಚೆ ಆಗಿದೆ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಸಚಿವರುಗಳು ಒಟ್ಟು ಸೇರಿದ್ರೆ ಕೇವಲ ಅದು ಊಟ ತಿಂಡಿಗೆ ಸೀಮಿತವಾಗಿದೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ಸಭೆಯಲ್ಲೂ ಕೂಡ ಪ್ರಮುಖ ವಿಚಾರಗಳು ಚರ್ಚೆಯಾಗಿರುತ್ತೆ. ಯಾವ ವಿಚಾರ ಚರ್ಚೆಯಾಗಿದೆ, ಯಾವ ಉದ್ದೇಶದಿಂದ ಒಟ್ಟು ಸೇರಿರೋದು? ರಕ್ಷತೆ ಏನು 2024ರ ಒಂದು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಸಾಕಷ್ಟು ಸವಾಲುಗಳನ್ನ ಇರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಸಚಿವರು ಕೂಡ ನಿಲ್ಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಸೂಚನೆ ಆಗಿರುವಂಥದ್ದು. ಹೀಗಾಗಿ ಹಿಂದೆ ಕೂಡ ಈ ಒಂದು ಸಚಿವರು ಏನು ಮುನಿಯಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಸಭೆಯನ್ನು ನಡೆಸಿ ಸಚಿವರ ಸ್ಪರ್ಧೆಗೆ ಬೇಡ, ತಾವು ಯಾರನ್ನ ಸೂಚಿಸ್ತೇವೆ ಅವರನ್ನ ಅಭ್ಯರ್ಥಿಗಳನ್ನು ಮಾಡಿ ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇವತ್ತು KH ಮುನಿಯಪ್ಪ ಅವರ ಮನೆಯಲ್ಲಿ ಸೇರಿರುವಂತದ್ದು. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಜೊತೆಗೆ KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಚಂದ್ರಪ್ಪ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣಾ ವಿಚಾರವಾಗಿ ಸಾಕಷ್ಟು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ SC/ST ಕ್ಷೇತ್ರಗಳು ಏನು SC 5 ಕ್ಷೇತ್ರಗಳಿದೆ, ST 2 ಕ್ಷೇತ್ರಗಳಿದೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ದಲಿತ ಏನು ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಬೇಕು, ಆದಷ್ಟು ಬೇಗ ಅವರನ್ನ ಅನೌನ್ಸ್ ಮಾಡಬೇಕು. ಆ ಮೂಲಕ ಆ ಕ್ಷೇತ್ರಗಳಲ್ಲಿ ದಲಿತ ಸಮುದಾಯಕ್ಕೆ ಸೇರಿರೋರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದು ಒಂದು ಚಿಂತನೆ. ಆದರೆ ಮುಂದಿನ ರಾಜ್ಯಸಭಾ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲೂ ಕೂಡ ಅಹಿಂದ ಒಂದು ಮೀಸಲಾತಿ ಕೋಟಾದಡಿ ವೇಣುಗೋಪಾಲ್ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಡಬೇಕು. ಒಂದು ವೇಳೆ ಒಕ್ಕಲಿಗರಿಗೆ ಕೊಡೋದಾದ್ರೆ BL ಶಂಕರ್ ಅವರಿಗೆ ಕೊಡಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗಿರುವಂಥದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ 7 ಕ್ಷೇತ್ರಗಳೇನಿದೆ SC/ST ಸಮುದಾಯಕ್ಕೆ ಸೇರಿರುವಂಥ ಕ್ಷೇತ್ರಗಳು, ಅದರಲ್ಲಿ ತಮಗೆ ಜವಾಬ್ದಾರಿಯನ್ನು ಕೊಡಬೇಕು. ತಮಗೆ ಜವಾಬ್ದಾರಿ ಕೊಟ್ಟ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಣ. ಜೊತೆಗೆ ಮುಖ್ಯಮಂತ್ರಿಗಳಿಗೂ KPCC ಅಧ್ಯಕ್ಷರಿಗೂ ಕೂಡ ಈ ಬಗ್ಗೆ ನಾವು ಮನವಿ ಮಾಡೋಣ, ಜೊತೆಗೆ ಒತ್ತಡವನ್ನು ಹಾಕೋಣ. ಯಾಕಂದ್ರೆ ನಾವು ದಲಿತ ಸಮುದಾಯದ ಪರವಾಗಿ ಇರಬೇಕು, ನಮ್ಮ ದಲಿತ ಸಮುದಾಯದ ಸಂಸದರನ್ನ ಲೋಕಸಭೆಗೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಏನು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಕ್ಷೇತ್ರಗಳಿಗೆ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನು ಕೂಡ ಅನೌನ್ಸ್ ಮಾಡಬೇಕು ಅನ್ನೋ ಒಂದು ಪಟ್ಟ ನಡೆದ್ರು ಅಂತ. ಹೀಗಾಗಿ ಹೈಕಮಾಂಡ್ಗೆ ಆದಷ್ಟು ಬೇಗ ಒತ್ತಡವನ್ನು ಹಾಕೋದಕ್ಕೆ ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.